ಉಪದೇಶಾಮೃತವನ್ನು ಕರುಣಿಸಬೇಕಾಗಿ ಅವರ ಶ್ರೀಚರಣಗಳಲ್ಲಿ ಪ್ರಣಾಮಗಳೊಂದಿಗೆ ಪ್ರಾರ್ಥನೆಗಳು. ಜಗದ್ಗುರು ಶ್ರೀ ಸಿದ್ಧಾರೂಢರ 190ನೆಯ ಜಯಂತಿ ಹಾಗೂ ಜಗದ್ಗುರು ಗುರುನಾಥರೂಢರ 115ನೆಯ ಜಯಂತಿ, ಶ್ರೀ ಸಿದ್ಧಾರೂಢರ ಕಥಾಮೃತದ ಶತಮಾನೋತ್ಸವ, ವಿಶ್ವಶಾಂತಿಗಾಗಿ ವಿಶ್ವ ವೇದಾಂತ ಪರಿಷತ್ತು ಈ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಮಾತು ಹೃದಯರಾಗಿರ್ತಕ್ಕಂಥ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಭಾರತೀಯಪ್ಪಗಳವರ ಸನ್ನಿಧಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಹಾತ್ಮರ ಹಾಗೂ ತಾಯಂದಿರ ದಿವ್ಯ ಸನ್ನಿಧಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ, ಆಸೀನರಾಗಿರ್ತಕ್ಕಂಥ ಎಲ್ಲ ಸಿದ್ಧಾರೂಢರ ಪರಮ ಭಕ್ತರಿಗೆ ಅನಂತ ಪ್ರಣಾಮಗಳು. ಈ ಒಂದು ಕಾರ್ಯಕ್ರಮವನ್ನು ಸಿದ್ಧಾರೂಢ ಮಠದ ಟ್ರಸ್ಟಿನವರು ಇದು ಒಂದು ಭಾಳ ಅಭೂತಪೂರ್ವವಾಗಿರತಕ್ಕಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿರ್ತಕ್ಕಂಥವರಾಗಿದ್ದಾರೆ. ಇಂಥ ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮ ಶ್ಯಾಮಾನಂದರಂಥವರು ಒಂದು ಮುಂಚೂಣಿ ಒಳಗೆ ನಿಂತು ಇಂತಿಂಥ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳನ್ನು, ಸಾಧು ಸಂತರನ್ನು, ಮಹಾತ್ಮರನ್ನು ಬರಮಾಡಿಕೊಂಡು ಅವರ ಮುಖಾಂತರ ಉಪದೇಶಾಮೃತವನ್ನು ಇಲ್ಲಿ ಪೂಜ್ಯ ಸದ್ಗುರು ಸಿದ್ಧಾರೂಢರ ಒಂದು ಸನ್ನಿಧಿ ಒಳಗೆ ಈ ಕಾರ್ಯಕ್ರಮ ನಿರಂತರವಾಗಿ ನಡೆದುಕೊಂಡು ಬಂದಿರತಕ್ಕಂಥದ್ದಾಗಿದೆ. ಸಿದ್ಧಾರೂಢರು ಇವತ್ತ ಮಹಾಕುಂಭ ಮೇಳದೊಳಗೆ ಒಬ್ಬ ಮಹಾ ಸಾಧುವಾಗಿರ್ತಕ್ಕಂಥವ ಅಲ್ಲಿ ನೆನೆಸ್ಕೊಂಡ. ಅವು ಕರ್ನಾಟಕದೊಳಗೆ ಒಂದು ದೊಡ್ಡ ಶಕ್ತಿ ಇದೆ, ಒಬ್ಬ ದೊಡ್ಡ ಮಹಾತ್ಮರನ್ನ ಭಾಳ ಜನರು ತಿಳ್ಕೊಂಡಾರೋ ಇಲ್ಲೋ, ಅವರು ಯಾರಪ್ಪ ಅಂತ ತಿಳ್ಕೊಂಡಂದ್ರೆ ಹುಬ್ಬಳ್ಳಿಯ ಸಿದ್ಧಾರೂಢರು ಅನ್ನತಕ್ಕಂಥ ಮಾತನ್ನು ಆ ಕುಂಭಮೇಳದೊಳಗೆ ಆ ಸಾಧು ಸಂತರು ಹೇಳಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿರ್ತಕ್ಕಂಥವರಾಗಿದ್ದೀವಿ. ಅಂಥ ಸಿದ್ಧಾರೂಢರ ಒಂದು ಕಥಾಮೃತವನ್ನು ನಮ್ಮ ಶ್ಯಾಮಾನಂದ ಪೂಜಾರಿ ಅವರು ಭಾಳ ಅಚ್ಚುಕಟ್ಟಾಗಿ ಆ ಪುಸ್ತಕವನ್ನು ತಂದಿರತಕ್ಕಂಥವರಾಗಿದ್ದಾರೆ. ಅವರಿಗೆ ಈ ಒಂದು ಅನುಭವ ಬರಬೇಕಾದ್ರೆ, ಈ ಒಂದು ಸಾಹಿತ್ಯ ಸಂಪಾದನೆ ಮಾಡಬೇಕಾದ್ರೆ ಯಾರು ಕೃಪಾಪ ಅಂತ ತಿಳ್ಕೊಂಡು ಕೇಳಿದ್ರೆ ಸಿದ್ಧಾರೂಢರ ಕೃಪಾ ಅಂತ ತಿಳ್ಕೊಂಡು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅತ್ಯಂತ ಮಹಾ ವ್ಯಕ್ತಿಗಳನ್ನು ಇಲ್ಲಿ ಬರಮಾಡಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥವರಾಗಿದ್ದಾರೆ. ಇವತ್ತಿನ ವಿಷಯ ಇಲ್ಲಿವರೆಗೆ ತಾಯಿಂದರು ಹಾಗೂ ಮಹಾತ್ಮರು ಹೇಳಿಕೊಂಡು ಬಂದಿರತಕ್ಕಂಥವರಾಗಿದ್ದಾರೆ. ಸಜ್ಜನರ ಸಂಘ ಅನ್ನತಕ್ಕಂಥ ವಿಚಾರವನ್ನು ಶಂಕರಾಚಾರ್ಯ ಹೇಳ್ತಕ್ಕಂಥ ಮಾತನ್ನು ಎಲ್ಲರೂ ಕೂಡ ನೆನಪಿಸಿಕೊಂಡು ತಿಳಿಸಿರ್ತಕ್ಕಂಥವರಾಗಿದ್ದಾರೆ. ಈ ಸಜ್ಜನರ ಸಂಘ ಭಾಳ ದೊಡ್ಡದು, ಇದು ಸಿಗಬೇಕಾದರೂ ಕೂಡ ಭಾಳ ದುರ್ಲಭ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಕ್ಕಂಥವರಾಗಿದ್ದಾರೆ. ಮನುಷ್ಯ ಜನ್ಮ ಸಿಗೋದೇ ದುರ್ಲಭ. ಸಿಕ್ಕ ನಂತರ ಈ ಒಂದು ಸತ್ಸಂಗದೊಳಗೆ ಸದ್ಗುರು ಸಿದ್ಧಾರೂಢರ ಒಂದು ಆಶ್ರಯದೊಳಗೆ, ಅವನ ಅನುಭವ ಮಂಟಪದೊಳಗೆ ಇದನ್ನು ಕೇಳತಕ್ಕಂಥದ್ದು, ಪಡಿತಕ್ಕಂಥದ್ದು, ಇದು ಕೂಡ ಒಂದು ದೊಡ್ಡ ನಿಮ್ಮ ಜನ್ಮಾಂತರ ಪುಣ್ಯ ಅಂತ ತಿಳ್ಕೊಂಡು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾವುದಕ್ಕಾದರೂ ಕೂಡ ಒಂದು ಪುಣ್ಯ ಬೇಕು. ಇವತ್ತು ಹೊರಗಿನ ಭೌತಿಕವಾಗಿರ್ತಕ್ಕಂಥ ಸಂಪತ್ತು ಗಳಿಸ್ಕೊಡ್ಬೇಕಾದರೂ ಕೂಡ ಪುಣ್ಯ ಬೇಕು. ಇಂಥ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸದ್ಗುರು ಸಿದ್ಧಾರೂಢರ ಕಥಾಮೃತವನ್ನು ಮತ್ತು ವೇದಾಂತವನ್ನು ಶ್ರವಣ ಮಾಡಬೇಕಾದರೂ ಕೂಡ ಪುಣ್ಯ ಬೇಕು. ಅಂಥ ಪುಣ್ಯ ಗಳಿಸ್ಕೊಳ್ಬೇಕಾದ್ರೆ ಜನ್ಮಾಂತರ ಪುಣ್ಯದಿದ್ರೆ ಇದು ಬರ್ತೈತಿ. ಇದು ಮನುಷ್ಯ ಜನ್ಮ ಅಮೂಲ್ಯ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತೈತೆ. ಆದರೆ ಎಲ್ಲರಿಗೂ ಇದು ಮತ್ತೆ ಬರ್ತೀವಿ ಅನ್ನತಕ್ಕಂಥದ್ದು ಗ್ಯಾರಂಟಿ ಇಲ್ಲ. ಅಂಥ ಒಂದು ಜನ್ಮಕ್ಕೆ ಬಂದ ನಂತರ ನಮ್ಮನ್ನು ನಾವು ತಿಳಿದುಕೊಳ್ಳದಿದ್ರೆ, ಸಿದ್ಧಾರೂಢರ ಮಹಿಮೆಯನ್ನು ನಾವು ಅರ್ಥ ಮಾಡಿಕೊಳ್ಳದಿದ್ರೆ, ಅವರ ಉಪದೇಶವನ್ನು ಈ ಜನ್ಮ ನಿರರ್ಥಕವಾಗ್ತಕ್ಕಂಥದ್ದಾಗಿದೆ. ಅದಕ್ಕೆ ಸಜ್ಜನರ ಸಂಘ ಇದು ಭಾಳ ಹೆಜ್ಜೇನು ಸವಿದಂತೆ ಅಂತ ತಿಳ್ಕೊಂಡು ತಾಯಂದರು ಭಾಳ ಸುಂದರವಾಗಿ ತಿಳಿಸಿರ್ತಕ್ಕಂಥವರಾಗಿದ್ದಾರೆ. ಈ ಸಂಘದಿಂದ ನಾವು ಏನು ತಿಳ್ಕೊಳ್ಬೇಕಪ್ಪ ಅಂದ್ರೆ, ಇಲ್ಲಿ ಮಹಾತ್ಮರ ನುಡಿಮುತ್ತುಗಳನ್ನು ಶ್ರವಣ ಮಾಡುವುದರ ಜೊತೆಗೆ
ಅದನ್ನು ಮನನ ಮಾಡಿಕೊಂಡು ಬಾಳಿನಲ್ಲಿ ಬದುಕಿನೊಳಗೆ ನಾವು ಅರಿತುಕೊಂಡರೆ ಜೀವನ ಸಾರ್ಥಕವಾಗ್ತಕ್ಕಂಥದ್ದಾಗಿದೆ. ಅಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು, ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಕಾರ್ಯಕ್ರಮವನ್ನು ನಮ್ಮ ಈ ಟ್ರಸ್ಟಿನವರು, ಸಿದ್ಧಾರೂಢ ಮಠ ಟ್ರಸ್ಟಿನವರು, ನಮ್ಮ ಶ್ಯಾಮಾನಂದರಾಗಲಿ, ನಮ್ಮ ಕಲ್ಯಾಣ ಶೆಟ್ಟರಾಗಲಿ, ಇನ್ನುಳಿದ ಎಲ್ಲ ಟ್ರಸ್ಟಿಗಳು ಕೂಡಿಕೊಂಡು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರಿಗೂ ಕೂಡ ಇದು ಒಂದು ಸಜ್ಜನರ ಸಂಘದಿಂದ ಸಿಗತಕ್ಕಂಥ ಲಾಭವನ್ನು ಈ ಜನತೆಗೆ ಒದಗಿಸಿಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಅದಕ್ಕೆ ತಾವೆಲ್ಲರೂ ಕೂಡ ತಪ್ಪದೆ ಈಗ ಮಾತನಾಡಿ ಹೋಗಿರ್ತಕ್ಕಂಥ ನಮ್ಮ ಪೂಜ್ಯರು ಭಾಳ ಸುಂದರವಾಗಿ ನಾಳಿನ ದಿವಸ ಅದು ತಮ್ಮ ವೇದಾಂತವನ್ನು ತಿಳಿಸ್ತಕ್ಕಂಥವರಾಗಿದ್ದಾರೆ. ಅದನ್ನು ಕಳ್ಕೋಬೇಡ್ರಿ. ಯಾಕಂದ್ರೆ ಈ ಜನ್ಮ ಬರೋದ ಅಪರೂಪ. ಎಂತೊಲಿವನೋ ತನಗಿನ್ನೆಂತೊಲಿವನೋ ಎಂತೊಲಿವನೋ ಕರ್ಣತ್ರಯ ದೋಷವಿರೆ ಕಂತು ಕಾಲ ಪುರವೈರಿ ಪುರುಷಂಬುಲಿಂಗ ಎಂತೊಲಿವನು ಅಂತ ಅನ್ನುವಂತೆ ಸಿದ್ಧಾರೂಢರ ಒಲಿಮೆ ಆಗಬೇಕಾದ್ರೆ ನಮ್ಮೊಳಗಿರತಕ್ಕಂಥ ದೋಷಗಳನ್ನು ನಾವು ಕಳೆದುಕೊಂಡಾಗ ಅವನ ಒಲಿಮೆ, ಅವನ ಕರುಣೆ, ಅವನ ಕೃಪಾಶೀರ್ವಾದ ಆಗತಕ್ಕಂಥದ್ದಾಗಿದೆ. ಅಂಥ ಕೃಪಾಶೀರ್ವಾದವನ್ನು ತಾವೆಲ್ಲರೂ ಕೂಡ ಪಡೆದುಕೊಂಡು ಜೀವನ ಸಾರ್ಥಕ ಮಾಡಿಕೊಳ್ಬೇಕು. ಈ ಕಾರ್ಯಕ್ರಮವನ್ನು ಮಾಡಿರತಕ್ಕಂಥ ಈ ಎಲ್ಲ ಟ್ರಸ್ಟಿನವರಿಗೂ, ಇಲ್ಲೆಲ್ಲ ಭಕ್ತರಿಗೂ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನು ಹೇಳಿ ಪೂಜ್ಯರಿಗೆ ನಮಿಸಿ ನಮ್ಮ ಒಂದು ಎರಡು ಮಾತುಗಳನ್ನು ಮುಗಿಸ್ತಕ್ಕಂಥವರಾಗಿದ್ದೇವೆ.